ಇವತ್ತಿನ ಕತೆ ಪುಟಾಣಿ ಕುರಿ. ಒಂದಾನೊಂದು ಕಾಲದಲ್ಲಿ ಪುಟಾಣಿ ಕುರಿಯೊಂದು ಹಳ್ಳಿಯೊಂದರಲ್ಲಿ ವಾಸವಾಗಿತ್ತು. ಒಂದು ದಿನ ಆ ಕುರಿಮರಿ ಬಾವಿ ಹತ್ರ ನಡೆದುಕೊಂಡು ಹೋಗ್ತಾ ಇತ್ತು. ಕುತೂಹಲದಿಂದ ಬಾವಿಯನ್ನು ಪರೀಕ್ಷಿಸೋಕೆ ಮುಂದಾಯಿತು. ಅದರ ಮೂರ್ಖತನದಿಂದ ಬಾವಿಯ ಗೋಡೆ ಮೇಲೆ ಹತ್ತಿ ನಿಂತು ಇಣಿಕಿ ನೋಡ್ತಾ ಇತ್ತು. ಅಲ್ಲಿ ಒಂದು ಆಘಾತ ಕಾದಿತ್ತು. ಕಾಲು ಜಾರಿ ಬಾವಿಯಲ್ಲಿ ಬಿದ್ದೋಯ್ತು. ಆದರೆ ನೀರು ಮತ್ತೆ ಆಳ ಕಡಿಮೆ ಇರೋದ್ರಿಂದ ಕುರಿ ದೃಢವಾಗಿ ನಿಂತ್ಕೊಂಡಿತ್ತು. ಪಾಪ ಕುರಿಮರಿ ಯಾರಾದರೂ ಸಹಾಯಕ್ಕೆ ಬರ್ತಾರಂತ ಕಾಯ್ತಾ ಇತ್ತು. ಕೊನೆಗೆ ಒಂದು ಕತ್ತೆ ಬಂತು. ಅಯ್ಯೋ, ಏನಿದು, ಬಾವಿಯಲ್ಲಿ ನೀರಿರುತ್ತೆ ಅಂತ ನೋಡಿದ್ರೆ ಇದು ಒಂದು ಕುರಿಮರಿ ಇದೆಯಲ್ಲ. ಕತ್ತೆ ಕತ್ತೆ, ನಾನು ಕಾಲು ಜಾರಿ ಬಾವಿಯೊಳಗೆ ಬಿದ್ದು ಬಿಟ್ಟೆ. ಅಯ್ಯೋ, ನಾನೇನು ಮಾಡಲಿ ಇವಾಗ? ಇರು, ಒಂದು ಉಪಾಯ ಸಿಕ್ತು ನನಗೆ. ನೀನು ನಿಂತಿರೋ ಜಾಗದ ಕೆಳಗಡೆ ಕಲ್ಲಿದೆ ನೋಡು. ಒಂದೊಂದೇ ಕಲ್ಲನ್ನು ತೆಗೆದು ಜೋಡಿಸಿ ಅದನ್ನು ಹತ್ತಿ ಮೇಲೆ ಹೊರಗೆ ಬಾ. ಸರಿ ಆಯಿತು, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಕ್ಷಮಿಸು ಕುರಿಮರಿ, ನನಗೆ ಕೆಲಸ ಇದೆ, ನಾನು ಹೋಗ್ತಾ ಇದ್ದೀನಿ, ನೀನು ಹತ್ಕೊಂಡು ಮೇಲ್ ಬಾ. ಈ ಉಪಾಯದಿಂದ ಕುರಿಮರಿ ಕಲ್ಲುಗಳನ್ನು ಜೋಡಿಸೋಕ್ಕೆ ಸ್ಟಾರ್ಟ್ ಮಾಡ್ತು. ಆದರೆ ಪಾಪ ಕಲ್ಲು ಗುಂಡಾಗಿದ್ದರಿಂದ ಇದು ಕೆಲಸನೇ ಮಾಡ್ತಾ ಇಲ್ಲ ಅಂತ ತುಂಬ ಬೇಜಾರಾಗಿತ್ತು. ಆನಂತರ ಬಾವಿ ಹತ್ರ ಒಂದು ಬೆಕ್ಕು ಬಂದಿತು. ಬೆಕ್ಕು ಕೂಡ ಕುರಿಮರಿಯನ್ನು ಕಂಡು ಒಂದು ಉಪಾಯವನ್ನು ಹೇಳಿತು. ಬಾವಿಯಲ್ಲಿ ಮೆಟ್ಟಿಲುಗಳು ಕಾಣಿಸುತ್ತಾ ಇವೆ ನೋಡು ಕುರಿಮರಿ, ಆ ಮೆಟ್ಟಿಲುಗಳ ಸಹಾಯದಿಂದ ನೀನು ಹತ್ತಿ ಮೇಲೆ ಬರಬಹುದು ಎಂದು ಹೇಳಿ ಹೊರಟು ಹೋಯಿತು. ಈ ಉಪಾಯವನ್ನು ಸಹ ಉಪಯೋಗಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಆ ನಂತರ ನಾಯಿ ಮರಿ ಒಂದು ಬಾವಿ ಹತ್ತಿರ ಬಂದಿತು. ತುಂಬ ಬೇಸರಗೊಂಡ ಕುರಿಮರಿಯನ್ನು ನಾಯಿ ಮರಿ ಕಂಡು, ಕುರಿಮರಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಈಗ ನಾನು ಇಲ್ಲಿ ಕಾಣುತ್ತಿರುವ ಹಗ್ಗದಿಂದ ಬಕೆಟನ್ನು ಕೆಳಗಡೆ ಬಿಡುತ್ತೇನೆ. ನೀನು ಅದರಲ್ಲಿ ಕುಳಿತುಕೊಳ್ಳಬಹುದು. ಹೌದು, ಈ ಉಪಾಯ ಸರಿಯಾಗಿದೆ. ನಾನು ಈಗ ಬಕೆಟಿನಲ್ಲಿ ಹತ್ತಿ ಮೇಲೆ ಹೋಗುತ್ತೇನೆ. ಹುರ್ರೇ! ಧನ್ಯವಾದ ನಾಯಿ ಮರಿ, ನಿನಗೆ ಒಳ್ಳೆಯದಾಗಲಿ, ಶುಭರಾತ್ರಿ. ಆದರೆ ಈ ಕಥೆಯಲ್ಲಿ ನಿಜವಾದ ಸಹಾಯಕಾರ ಎಂದರೆ ಅದು ನಾಯಿ. ನಾಯಿಗಿರುವ ನಿಯತ್ತು ಯಾವುದೇ ಪ್ರಾಣಿಯಲ್ಲೂ ಕೂಡ ನಾವು ಕಾಣಲು ಸಾಧ್ಯವಿಲ್ಲ. ಧನ್ಯವಾದ.